ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ಗರಿಗರಿಯಾದ ಒಂದು ತಿಂಗಳಗಟ್ಟಲೆ ಇಟ್ಟರು ಗರಿಯಾಗಿರುವಂತಹ ನಿಪ್ಪಟ್ಟು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಸೊ ತುಂಬಾ ರುಚಿಯಾಗಿರುತ್ತೆ. ಒಂದು ಡಬ್ಬ ಏರ್ಟೈಟ್ ಕಂಟೈನರ್ಲಿ ಮೋರ್ ದೆನ್ ಒಂದು ತಿಂಗಳು ಇಟ್ಕೊಂಡ್ರೂ ಏನೂ ಆಗೋಲ್ಲ ನಿಪ್ಪಟ್ಟು. ಸೊ ನಾ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಈ ಲೋಟದಲ್ಲಿ ನಾನು ಈ ಮುಕ್ಕಾಲು ಲೋಟ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ. ಇದು ಅಕ್ಕಿನ ತೊಳೆದು ಹಾಕಿ ಒಣಗಿಸಿ ಮಿಲ್ಲಿಗೆ ಹಾಕ್ಸಿರೋ ಅಂಥ ಹಿಟ್ಟಿದು 3 ಗ್ಲಾಸ್ ತೊಗೋತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಮೈದಾ ಎಲ್ಲ ಏನೂ ಉಪಯೋಗಿಸ್ತಾ ಇಲ್ಲ, ಬರೀ ಚಿರೋಟಿ ರವೆ ಉಪಯೋಗಿಸಿ ನಿಪ್ಪಟ್ಟನ್ನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಮೈದಾ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಈ ನಿಪ್ಪಟ್ಟಿಗೆ. ಸೊ 3 ಗ್ಲಾಸ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ. ಸೊ ಈ ಹಾಕಿರೋದನ್ನೆಲ್ಲ ಸ್ವಲ್ಪ ಮಿಶ್ರಣನ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ, ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟನ್ನ. ಯಾವುದೇ ಥರ ಅಕ್ಕಿ ಹಿಟ್ಟು ತೊಗೋಬೋದು. ನಾನು ಇಲ್ಲಿ ಮನೇಲಿ ಮಾಡಿಸಿರೋದಷ್ಟೇ. ಒಣಮೆಣ್ಸಿಕಾಯಿ, ಇದು ಹಸಿಮೆಣಸಿನ್ಕಾಯಿ ಎರಡೂ ತೊಗೋತಾ ಇದ್ದೀನಿ ಇಲ್ಲಿ ನಾನು. ಇದು ಹಿಂಗೆ ನಾನು ನೆನೆ ಹಾಕಿರೋ ಅಂಥ ನೀರಿದು, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ತುರಿದಿರೋದು ಮತ್ತು ಇಲ್ಲಿ ಕಟ್ ಮಾಡಿರೋದು ಕೂಡ ಸ್ವಲ್ಪ ತೊಗೋತಿದ್ದೀನಿ. ತಿನ್ನಬೇಕಾದ್ರೆ ಬಾಯಿಗೆ ಕೊಬ್ಬರಿ ಸಿಕ್ಕರೆ ತುಂಬ ಟೇಸ್ಟ್ ಇರುತ್ತೆ. 1 ಬೌಲ್ ಹುರ್ಗಡ್ಲೆ, ಕರಿಬೇವು, ಕಡಲೆಕಾಯಿ ಬೀಜ. ನಾನು ಇದು 4 ಗ್ಲಾಸ್ಗೆ ತೋರಿಸ್ತಾ ಇರೋ ಅಂಥ ಮೆಷರ್ಮೆಂಟು. ನೀವು ಎಷ್ಟು ಮಾಡ್ತೀರೋ ನೋಡ್ಕೊಂಡು ಅದು ಅಳತೆಗೆ ಮಾಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ ಅದು. ಸೊ ಇದು 4 ಗ್ಲಾಸ್ಗೆ ತೋರಿಸ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕೋಬೇಕು ಉಪ್ಪೆಲ್ಲ. ಸೊ ಇದನ್ನೆಲ್ಲ ನಾವು ಸ್ವಲ್ಪ ತರಿತರಿಯಾಗಿ ಮಾಡ್ಕೊಂಬರ್ಬೇಕು ನೋಡಿ. ಇಲ್ಲಿ ಕರ್ಬೇವಿನ ಸೊಪ್ಪನ್ನ ನಾನು ಇಲ್ಲಿ ತರಿತರಿಯಾಗಿ ಪಲ್ಸ್ ಮೋಡಲ್ಲಿ ಮಾಡಿದ್ದೀನಿ. ಕಟ್ ಮಾಡಿದ್ರೆ ತುಂಬ ಟೈಮ್ ಹಿಡಿಯುತ್ತೆ, ಆಮೇಲೆ ಸರಿಯಾಗೂ ಆಗೋಲ್ಲ. ಇದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಮತ್ತು ಚಾಕುಲೆ ಕಟ್ ಮಾಡಬೇಕು, ಅದು ರಸ ಬಿಟ್ಬಿಡುತ್ತೆ ಇಲ್ಲದಿದ್ರೆ. ನೋಡಿ ತುರಿದಿರೋಂಥ ಒಣಕೊಬ್ಬರಿ ಹಾಕೋತಾ ಇದ್ದೀನಿ. ಒಣಕೊಬ್ಬರಿನೇ ಹಾಕಬೇಕು, ಹಸಿ ಕೊಬ್ಬರಿ ಬೇಡ ಇದಕ್ಕೆ. ಸೊ ಕಟ್ ಮಾಡಿರೋಂಥ ಕೊಬ್ಬರಿ ಪೀಸಸ್ಸು, ಇದು ಹುರ್ಗಡ್ಲೆ ಸ್ವಲ್ಪ ದಪ್ಪಕ್ಕೆ ಮಾಡಿದ್ದೀನಿ. ಪೌಡ್ರ್ ಥರ ಏನು ಮಾಡೋದು ಬೇಡ, ಚೆನ್ನಾಗಿರಲ್ಲ ಅದು. ಬಾಯಿಗೆ ಸಿಗಬೇಕು ನಿಮಗೆ ನಿಪ್ಪಟ್ಟು ತಿನ್ನಬೇಕಾದ್ರೆ. ಸೊ ಇದು ಹಸಿಮೆಣ್ಸಿಕಾಯಿ ನೋಡಿ ಇಲ್ಲಿ ಈ ಥರ ಕ್ರಷ್ ಮಾಡ್ಕೊಂಡಿದ್ದೀನಿ ತರಿಯಾಗಿ ಪಲ್ಸ್ ಮೋಡಲ್ಲಿ. 2 ಮೆಣಸಿಕಾಯಿ ಹಾಕ್ಕೊಂಡ್ರೂ ತುಂಬ ಟೇಸ್ಟ್ ಇರುತ್ತೆ. ಸೊ ಇದು ನಮ್ಮ ಅತ್ತೆಯವರು ಮಾಡ್ತಾಯಿದ್ರು, ಸೊ ಅದೇ ರೀತಿ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಆಪ್ಷನಲ್ಲು, ಚೆನ್ನಾಗಿರುತ್ತೆ ಟೇಸ್ಟ್ ಹಾಕ್ಕೊಂಡ್ರೆ. ನೋಡಿ ಇದನ್ನು ಅಷ್ಟೇ ತರಿಯಾಗಿ ಮಾಡ್ಕೊಂಡು, ಈ ಖಾರ ಪ್ರತಿಯೊಂದೂ ನಿಮಗೆ ನೋಡಿಕೊಂಡು ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಸೊ ಇದು ಕಡಲೆಕಾಯಿ ಬೀಜ ಏನು ಹುರಿದಿಲ್ಲ ನಾನು, ಸುಮ್ಮನೆ ಈ ಥರ ದಪ್ಪಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ, ಕಲ್ಲಲ್ಲಿ ಜಜ್ಜಿಬಿಟ್ಟು. ಮಿಕ್ಸಿಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಪುಡಿ ಆಗಿಬಿಡುತ್ತೆ ಇದು. ಸೊ ನೋಡಿ ಮಾಡ್ಕೋಬೇಕು. ಜೀರಿಗೆ ಹಾಕೋತಿದ್ದೀನಿ ನೋಡಿ ಇಲ್ಲಿ, ಒಂದು 2 ಸ್ಪೂನ್ ಅಷ್ಟಿದೆ ನನ್ನ ಅಳತೆಗೆ. ಎಳ್ಳು ಇದೆಲ್ಲ ಹಾಕಲೇಬೇಕು, ತುಂಬ ಟೇಸ್ಟ್ ಕೊಡುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು. ಸೋಡಾ ಎಲ್ಲ ಏನು ಬೇಕಾಗಲ್ಲ ನಿಪ್ಪಟ್ಟಿಗೆ. ಸೋಡಾ ಎಲ್ಲ ಹಾಕ್ಬಿಟ್ಟು ತುಂಬ ಎಣ್ಣೆ ಎಲ್ಲ ಹಾಕ್ಬಿಟ್ರೆ ನಿಮಗೆ ನಿಪ್ಪಟ್ಟು ತಟ್ಟಿ ಎಣ್ಣೆ ಒಳಗಡೆ ಬಿಟ್ಟರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಎಣ್ಣೆ. ಸೊ ಹುಷಾರಾಗಿರ್ಬೇಕು. ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ, ಸಾಫ್ಟ್ ಆಗಿಬಿಟ್ರೆ ಮಾತ್ರ ನಿಮಗೆ ಕೈಗೆ ಸಿಗೋಲ್ಲ, ಎಣ್ಣೆ ಎಲ್ಲ ಗಲೀಜಾಗಿಬಿಡುತ್ತೆ, ಮತ್ತು ಅದು ನಿಪ್ಪಟ್ಟು ಮಾಡೋ ಮೂಡೇ ಹೊರ್ಟೋಗ್ಬಿಡುತ್ತೆ. ಸೊ ನಾನು ಹಾಕಿರೋ ಮಿಶ್ರಣನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು 2-3 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಆಪ್ಷನ್ ಹಾಕ್ದಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನು ಸುಮ್ಮನೆ ಹಾಕ್ತಿದ್ದೀನಿ, ಅಭ್ಯಾಸ ಇರಬೇಕು ಮಾಡಿ. ಆವಾಗ ನಿಮಗೆ ಏನಾದರೂ ಕೆಟ್ಟೋದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೋ ರೀತಿ ಗೊತ್ತಿರಬೇಕು ಅಡುಗೆ ಕೆಟ್ಟರೆ. ಸೊ ಅದರಿಂದ ನನಗೆ ಇದು ಈಸಿ ಅನಿಸುತ್ತೆ ಇದು ಮಾಡೋಕ್ಕೆ, ಅದಕ್ಕೋಸ್ಕರ ನಾವು ನೋಡಿ ಹಾಕೋತೀವಿ. ನೀವು ಫಸ್ಟ್ ಕಲಿಯೋರು ಹಿಂಗೆ ನೀರಿದು ನೆನೆಸಿದ್ನಲ್ವಾ ಅದು. ಸೊ ಸ್ವಲ್ಪ ಅಳತೆಗೆ ಮಾಡಿ ಒಂದೇ ಒಂದು ನಿಪ್ಪಟ್ಟನ್ನ ಎಣ್ಣೆ ಒಳಗಡೆ ಬಿಟ್ಟು ಚೆಕ್ ಮಾಡಿ ಆಮೇಲೆ ಮುಕ್ಕಿದ್ದು ಮಾಡ್ಕೋಬೇಕು. ಎಣ್ಣೆ ಒಳಗಡೆ ನಿಪ್ಪಟ್ಟು ತೇಲ್ಕೊಂಡ್ಬಿಡ್ತಾ ಇದೆ, ಕದ್ರೋಗ್ಬಿಡ್ತಿದೆ ಅಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಸೇರಿಸಿ ನೀವು ಕಲಸಿ ಮಾಡ್ಕೋಬೇಕು. ಸ್ವಲ್ಪ ಮಸಾಲೆ ಜಾಸ್ತಿ ಆಗೋ ಅಥವಾ ಏನೋ ರವೆ ಜಾಸ್ತಿ ಹಾಕ್ಬಿಟ್ರೋ ಏನೋ ಆಗಿ ಅಕಸ್ಮಾತ್ ಎಣ್ಣೆ ಒಳಗಡೆ ಮಿಕ್ಸ್ ಆಗಿಬಿಟ್ರೆ ನೀವು ಅದಕ್ಕೆ ಅಡ್ಜಸ್ಟ್ ಮಾಡೋದು ಕಲಿಬೇಕು. ಸೊ ಒಂದೇ ಒಂದು ನಿಪ್ಪಟ್ಟು 1-2 ಬಿಟ್ಟು ಎಣ್ಣೆ ಒಳಗಡೆ ನೋಡಿ ನಿಮಗೆ ಸರಿಯಾಗಿ ಬಂತು ಅಂದರೆ ಆವಾಗ ನೀವು ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲಿ ಎಲ್ಲ ನಾನು ಏನು ಮಾಡಿದ್ದೀನಿ, ಎಲ್ಲ ಮಿಕ್ಸ್ ಮಾಡೋದು ಒಂದೇ ಸರಿ ಕಲಸಲ್ಲ ನಾನು ನಿಪ್ಪಟ್ಟು ಮಾಡಬೇಕಾದ್ರೆ. ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ಇದು. ಒಂದೇ ಸರಿ ಕಟ್ಟಕ್ಕಾಗ್ಬಿಡುತ್ತೆ, ಕಟ್ಟಗ್ಲಾಗ್ಬಿಡುತ್ತೆ ನಿಪ್ಪಟ್ಟು. ಸೊ ಫ್ರೆಶ್ಶಾಗಿ ಸ್ವಲ್ಪ ಕಲಿಸ್ಕೊಂಡು ಮಾಡಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ನೀಟಾಗಿ ಬರುತ್ತೆ. ನೀರನ್ನು ಅಷ್ಟೇ ನೋಡಿ ಹಾಕ್ಕೊಂಡು ಕಲಸಿ. ತುಂಬ ಜಾಸ್ತಿ ಆದರೆ ತೆಳ್ಳಗಾದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಆದರೂ ನಿಮಗೆ ತಟ್ಟಕ್ಕೆ ಬರಲ್ಲ ನಿಪ್ಪಟ್ಟು. ಸೊ ಅದರಿಂದ ನೀವು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಆರಾಮಾಗಿ. ತುಂಬ ಗಟ್ಟಿಗೂ ಇರಬಾರ್ದು, ನೀರಾಗೂ ಇರಬಾರ್ದು. ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ನಿಪ್ಪಟ್ಟಿಟ್ಟು ಕಲಿಸ್ಬೇಕಾದ್ರೆ. ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ಸೊ ಈ ರೀತಿ ನೀವು ಸಪ್ರೇಟಾಗಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಕಲಿಸ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು. ಒಟ್ಟಿಗೆ ಕಲಿಸ್ಬಾರ್ದು. ಚಕ್ಲೀಟಾಗಲಿ ನಿಪ್ಪಟ್ಟಾಗಲಿ ಸ್ವಲ್ಪ ಕಲಿಸ್ಕೊಂಡು ಮಾಡಬೇಕು.
ಸೊ ನೋಡಿ ನನಗೆ ತಟ್ಟ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ನೋಡಿ. ಆರಾಮಾಗಿ ತಟ್ತಾ ಇದ್ದೀವಿ ಇಲ್ಲಿ. ಆ್ಯಕ್ಚುಲಿ ಇದಕ್ಕೆ ಎಣ್ಣೆನೂ ಹಾಕ್ಕೊಂಡಿಲ್ಲ, ಏನೂ ಇಲ್ಲ, ಕೈಗೆ ಒಂಚೂರು ಅಂಟ್ತಾನೂ ಇಲ್ಲ. ತುಂಬಾ ಚೆನ್ನಾಗಿ ತಟ್ಬೋದು ಆರಾಮಾಗಿ. ಒಂದು ಪ್ಲಾಸ್ಟಿಕ್ ಶೀಟು, ಬಟರ್ ಪೇಪರು, ಎಣ್ಣೆ ಖಾಲಿ ಮಾಡಿರ್ತೀರ ಆಯಿಲ್ ಕವರಲ್ಲಿ ಯಾವ್ದ್ರ ಮೇಲೆ ಆದರೂ ತಟ್ಕೊಬೋದು. ಪ್ರೆಸ್ಸಲ್ಲಿ ಕೂಡ ತಟ್ಕೊಂಡು ಮಾಡ್ಬೋದು. ನಮಗೆ ಇದು ಈಸಿ ಅನಿಸುತ್ತೆ, ಅದಕ್ಕೆ ಪ್ರೆಸ್ಸೆಲ್ಲ ಯೂಸ್ ಮಾಡಲ್ಲ. ಈ ಥರ ಒಂದು ಸುಮಾರು ಒಂದು 15-20 ನಿಪ್ಪಟ್ಟನ್ನ ತಟ್ಕೊಂಬಿಟ್ಟು ಒಂದೇ ಸತಿ ಒಂದು ಬ್ಯಾಚಲ್ಲಿ ಮಾಡಿಬಿಡ್ತೀವಿ. ಅದರಿಂದ ಈಸಿ ಆಗುತ್ತೆ ನೋಡಿ. ಈ ಥರ ಎಲ್ಲ ತಟ್ಟೆ ಒಳಗಡೆನೇ ಎಲ್ಲ ತಟ್ಟಿ ಇಟ್ಕೊಂಡ್ಬಿಟ್ರೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು 1 ನಿಮಿಷಕ್ಕೆ ನಿಮ್ಗಾಗುತ್ತೆ ನೋಡಿ. ಇಲ್ಲಿ ಎಣ್ಣೆ ಕಾಯ್ಸೋಕೆ ಇಟ್ಟಿದ್ದೀನಿ. ಕೋಡ್ಬಳೆ ಮಾಡಿದ್ದೆ, ಅದೇ ಎಣ್ಣೆಯಲ್ಲಿ ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಪದೇ ಪದೇ ತುಂಬ ಅದೇ ಎಣ್ಣೆ ಕಾಯ್ಸೋಕೆ ಹೋಗ್ಬಾರ್ದು, ಥರ ಪಾಯ್ಸನ್ ಆಗಿಬಿಡುತ್ತೆ. ಕದಿರೋ ಎಣ್ಣೆನ ಬೇಕಾದರೆ ಅದು ಅಡುಗೆಗೆ ಇಮಿಡಿಯೇಟಾಗಿ ಯೂಸ್ ಮಾಡ್ಕೊಂಬಿಡ್ಬೇಕು, ಮತ್ತು ಅದ್ರಲ್ಲಿ ಕರಿಯೋಕ್ಕೆ ಹೋಗ್ಬಾರ್ದು ನೋಡಿ. ಈ ರೀತಿ ಎಲ್ಲ ತಟ್ಟಿರೋ ನಿಪ್ಪಟ್ಟೆಲ್ಲ ಒಂದು ಬ್ಯಾಚಲ್ಲಿ ಹಾಕ್ಕೊಂಡು ಎಷ್ಟು ಹಿಡಿಯುತ್ತೆ ನೋಡ್ಕೊಂಡು ಎಣ್ಣೆಯಲ್ಲಿ ಇದು ಕರಿಬೇಕಾಗತ್ತೆ. ನಾನು AMC ಬಾಣಲಿಲಿ ಕರಿಯೋದ್ರಿಂದ ಈ ನಿಪ್ಪಟ್ಟಲ್ಲಿ ಮಾಯಿಶ್ಚರ್ ಅಥವಾ ಒದ್ದೆ ಅಂಶ ಇರುತ್ತಲ್ಲ, ಅದು ಬೇಗ ಎವಾಪ್ರೇಟ್ ಆಗಿಬಿಡುತ್ತೆ, ಆವಿಯಾಗಿ ಹೋಗ್ಬಿಡುತ್ತೆ ಬೇಗ. ಅದರಿಂದ ನಿಮಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ನಿಪ್ಪಟ್ಟು ಅಥವಾ ಯಾವುದೇ ಕರಿದಿರೋ ತಿಂಡಿ AMC ಬಾಣಲಿಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಪದೇ ಪದೇ ಮಾಡಬೇಕಾದ್ರೆ ಹೇಳ್ತಾನೆ ಇರ್ತೀನಿ ನನ್ನ ವಿಡಿಯೋದಲ್ಲಿ. ಸೊ ಅನುಕೂಲ ಇದ್ದವರು ತೊಗೋಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಕಾಸ್ಟ್ಲಿ ಇದೆ ಇದು, ಅಂದರೆ ಮಾತ್ರ ಕಿಚನ್ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ಅಡುಗೆ ಮಾಡ್ಬೋದು. ಒಂದು ಪಲ್ಯ ಯಾವುದಾದ್ರೂ ಆಗಲಿ ನೋಡಿ. ಕರೆದಿರೋದನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ, ಗರಿಗರಿಯಾಗಿ ಚೆನ್ನಾಗಿ ಕರ್ದಿ. ಜಾಸ್ತಿನೂ ಕರಿಯೋಕ್ಕೆ ಹೋಗ್ಬಾರ್ದು, ಸೀದೋಗ್ಬಿಡುತ್ತೆ, ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ಸೊ ಅದರಿಂದ ಫಸ್ಟು ಎಣ್ಣೆ ಹಾಕಿದಾಗ ಎಣ್ಣೆಗೆ ನಿಪ್ಪಟ್ಟು ಬಿಡಬೇಕಾದ್ರೆ ಎಣ್ಣೆ ಕಾಯ್ದಿರಬೇಕು, ಅದನ್ನು ಗಮನಿಸ್ಕೋಬೇಕು. ಇಲ್ಲದೆ ಹೋದರೆ ನಿಮಗೆ ಕದ್ರೋಗ್ಬಿಡುತ್ತೆ. ನಾನು ಹೇಳಿದ್ನಲ್ವ, ಎಲ್ಲ ನಿಪ್ಪಟ್ಟೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಎಣ್ಣೆ ಒಳಗಡೆ. ಅದರಿಂದ ಎಣ್ಣೆ ಕಾಯ್ದಿರಬೇಕು ಹಾಕಬೇಕಾದ್ರೆ. ಆಮೇಲೆ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕರಿಬೇಕಾಗುತ್ತೆ. ಇನ್ನೊಂದು ಇದ್ರ ಅಡ್ವಾಂಟೇಜ್ ಈ ಬಾಣಲಿಲಿ ಅನುಕೂಲ ಏನು ಅಂದರೆ, ಎಣ್ಣೆ ಒಂದು ಸತಿ ಕಾಯ್ದುಬಿಟ್ರೆ ನೀವು ಸಿಮ್ ಮಾಡಿದ್ರು ಎಣ್ಣೆ ಚೆನ್ನಾಗಿ ಹೀಟಲ್ಲೇ ಇರುತ್ತೆ. ಅದು ತಣ್ಣಗಾಗ್ಬಿಡೋದು ಆ ಥರ ಏನೂ ಆಗೋಲ್ಲ. ಸೊ ಹೀಟ್ ಮೇಂಟೈನ್ ಮಾಡ್ತಾ ಇರುತ್ತೆ ಈ ಬಾಣಲಿ. ಸೊ ಅದರಿಂದ ಈ ಕರದ ತಿಂಡಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ AMC ಕುಕ್ಕರಲ್ಲಿ ನಾವು ಮಾಡಿದ್ರೆ. ಸೊ ನಾನು ಎಲ್ಲರಿಗೂ ತೊಗೊಳ್ಳಿ ಅಂತ ಹೇಳ್ತಿಲ್ಲ, ಆದರೂ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಇದು 2 ದೊಡ್ಡ ಬಾಣಲಿ ಇಟ್ಕೊಂಡೆ, ಅದು ಚಿಕ್ಕದಾಯಿತು, ಸ್ವಲ್ಪ ಜಾಸ್ತಿ ಕರಿಯೋದಿತ್ತು. ಅದರಿಂದ ಬಾಣಲಿನ ನಾನು ಚೇಂಜ್ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕರಿತಾ ಇದ್ದೀನಿ. ಏನಪ್ಪ ಇಷ್ಟೊಂದು ಹೇಳ್ತಿದ್ದಾರೆ ಅಂದ್ಕೊಂಡ್ರೆ, ಆ ಬಿಗಿನರ್ಸ್ಗೆ ಮತ್ತು ಫಸ್ಟ್ ಮಾಡ್ತಾರಲ್ಲ ಅವ್ರಿಗೆ ಈಸಿ ಆಗಲಿ ಅಂತ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಸತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಒಂದು ಸತಿ ನಿಪ್ಪಟ್ಟನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ 8 ಕಂಟೈನರ್ ಡಬ್ಬದಲ್ಲಿ 1 ತಿಂಗಳ ಮೇಲೆ ಇಟ್ಕೊಂಡು ತಿಂದ್ರೂ ಏನೂ ಆಗೋಲ್ಲ. ತಿಂಗಳಲ್ಲೇ ಎಲ್ಲಿರುತ್ತಲ್ವ ಕರ್ದಿ ತಿಂಡಿ ಎಲ್ಲ ಮಕ್ಕಳೆಲ್ಲ ತಿಂದು ಖಾಲಿ ಮಾಡ್ತಾರೆ. ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಈ ಥರ ಬ್ಯಾಚ್ ವೈಸ್ ಎಲ್ಲ ಕಟ್ಕೊಂಡು ಟಿಶ್ಯೂ ಪೇಪರಲ್ಲಿ ಹಾಕ್ಕೊಂಡು ತಣ್ಣಗಾದ್ಮೇಲೆ ನಾವು ಡಬ್ಬದಲ್ಲಿ ಎತ್ತಿಟ್ಕೋಬೇಕಾಗುತ್ತೆ ನೋಡಿ. ಇಲ್ಲಿ ನಾನು 1 ವಾರ ಆದಮೇಲೆ ನಿಮಗೆ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಅದೇ ಥರ ಇದೆ, ಅದು ಏನೂ ಕೆಟ್ಟಿಲ್ಲ. ಟಿಶ್ಯೂ ಪೇಪರ್ ಕೆಳಗಡೆ ಹಾಕ್ಬಿಟ್ಟು ಒಂದು 8 ಡಬ್ಬದಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಫ್ರೆಶ್ಶಾಗಿ ಮನೆಯಲ್ಲೇ ಮಾಡಿರೋದಲ್ವ, ಎಷ್ಟು 1 ತಿಂಗಳ ಮೇಲೆ ಇರುತ್ತೆ. ಅದು ಇರಬೇಕಲ್ಲ ಅಲ್ವಾ, ನಾನು ಹೇಳಿದಾಗ ನಿಮ್ಗೆ 1 ತಿಂಗಳು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಒಂಚೂರಾದರೂ ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪ ಆದರೂ ಲೈಕ್ ಕೊಡಿ. ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.